ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಾಯಿ ಮುಚ್ಲಾ ಸೂರಂಗ ಅನ್ಕೊಂಡ್ರೆ ರೈಲ್ಗಿಲ್ ನುಗ್ಬಿಟ್ಟಾತ ಒಳಗೆ. ಹೇಳೋಣ ಹಿಂಗಂತೀಯ ಅನು ಪ್ಯಾಟೆಗೆ ಎಷ್ಟು ಕಿತ ಬಂದಿದ್ಯಾ? ಲೆಕ್ಕ ಮಡಗಿಲ್ಲಕಲ್ಲ. ಎಷ್ಟು ಕಿತ ಬಂದಿದ್ದೀಯ ನಾನು? ಒಂದ್ 4 ಕಿತ ಬಂದೀವ್ನಿ, ಲೆಕ್ಕ ಮಡಗಿಲ್ಲ ಅಟ್ಟೆ. ಓ ಹಾಗಾದ್ರೆ ನೀನ್ ನಮ್ಮ ಅಣ್ಣನೇ. ಲೇ ಬೇರೆ ಬೇರೆ ನಡಿಲ್ಲ, ಹಿಂಗೆ ಎಲ್ಲಾ ನೋಡ್ತಾ ನಿಂತ್ರೆ ಟೇಮ್ ಆಯ್ತದೆ. ಆಮೇಲೆ ಅಲ್ಲಿ ಆರಾಕ್ ಕೂಗ್ಬಿಡ್ತಾರೆ. ಕೂಕಣ ಅಣ್ಣ, ನಾನು ಒಂದ್ ಕೇಳ್ತೀನಿ, ಇಲ್ಲ ಅನ್ಬಾರ್ದನು. ಏನ್ಲಾ ಮೆಟ್ರೋ ರೈಲ್ನಾಗ ಹೋಗ್ಬೇಕೇನ್ಲಾ? ಇಲ್ಲ ಕಣನು. ಏ ಮಾಲ್ಗೆ ಹೋಗ್ಬೇಕು ಅಂತ ಮಾತ್ರ ಹೇಳ್ಬೇಡ, ಅದ್ಬಿಟ್ಟು ಏನ್ ಬೇಕಾದ್ರೆ ಕೇಳು. ಮಾಲ ಯಾರಣ್ಣ? ನಿಮ್ ನೆಂಟ್ರ? ಏ ಥೂ ಬೇಕುಪ್ಪ, ಮಾಲ ಅಲ್ಲಕಲ್ಲ ಮಾಲು, ಅದೇ ತೋಟದಾಗ ಕಟ್ಟಿರ್ತಾರಲ್ಲ ಮಾಲು. ಓ ಅಂಗಡಿಲಿ ಮಾಲ್ನ ಅಲ್ಲಿಂದ ನಾನು ತಗೊಳ್ಳೋದು. ಸರಿ ಸರಿ ಕಣನು. ಹಾಗಾದ್ರೆ 50 kg ಗೊಬ್ಬರ ಸಿಕ್ಕಿದ್ರೆ 1 ಡಜನ್ ತಗೊಂಡ್ಬಿಡೋಣ. ದಾರನ ಫ್ರೀಯಾಗಿ ಕೊಡ್ತಾರೆ, ಕಟ್ಕೊಂಡ್ಬಿಡ್ಬೋದು. ನೋಡಬ್ಬಿ, ಅದಕ್ಕೆ ಕಲ್ಲ ಓದ್ಬೇಕು ಅನ್ನೋದು. ಲೇ ಮಾಲು ಅಂದ್ರೆ ಶ್ರೀಮಂತರ ಅಂಗಡಿ ಕಲ್ಲ, ಅಲ್ಲಿ ಉಗ್ರಗಾಕೋ ಬಣದಿಂದ ಹಿಡ್ದು ಉಗ್ರನೇ ಹಾಕೊಂಬಡಿಗೆ ಎಲ್ಲಾ ಸಿಗ್ತೈತಂತೆ. ಅಲ್ಲಿ ಹಾಕೊಳಕ್ ಬಟ್ಟೆ ಸಿಗ್ತೈತೆ, ತಿನ್ನಕ್ ಅನ್ನ ಸಿಗ್ತೈತೆ, ನೋಡಕ್ ಸಿನಿಮಾನು ಇರ್ತೈತೆ. ಓ ಒಂಥರ ಹೈ ಕ್ಲಾಸ್ ಸಂತೆ ಅನ್ನು. ನಾವೀಗ ಅಲ್ಲಿಗೆ ಹೋಗೋದ್ ಬೇಡಕಲ್ಲ, ನಾವ್ ಬೇರೆ ಪಂಚೆ ಹಾಕಿದೀವ, ನಮ್ಮನಲ್ಲಿ ಸೇರ್ಕೊಳ್ಳಿಲ್ಲ ಅಂದ್ರೆ ಅವಮಾನ ಆಯ್ತದೆ. ಏನೋ ಪಂಚೆ ಹಾಕ್ದವ್ರನ್ನ ಸೇರ್ಸಕ್ಕಿಲ್ವಾ? ಅನೋ ನಮ್ಮ ರಾಜ್ಯದಲ್ಲಿ ಪಂಚೆ ಹಾಕ್ದವ್ರು ಪ್ರಧಾನಿಯಾಗಿ ದೇಶನೇ ಆಳವ್ರೆ. ಅಂತ ಪಂಚೆನ ಅಲ್ಗಳ್ದವ್ರ ಅವರು. ಹಾಗಾದ್ರೆ ಒಂದ್ಕಿತ ನಾನು ಹೋಗ್ಲೇಬೇಕು ಕಣನು. ಅಣ್ಣ 2 ದಿನ ರಜೆ ಕೊಡೋನು, ಪಟ್ನ ಎಲ್ಲ ಸುತ್ತಾಕೊಂಡ್ ಬಂದ್ಬಿಡ್ತೀನಿ. ನಮ್ ಊರ ಐಕ್ಳೆಲ್ಲ ಪಟ್ನ ಅಂದ್ರೆ ಸಾಯೋರು. ಯಾಕೆ ಅಂತ ಇದನ್ನ ನೋಡಿದ್ ಮ್ಯಾಕ್ ಗೊತ್ತಾಯ್ತದೆ. ಅಣ್ಣೋ 2 ದಿನ ರಜೆ ಕೊಡೋನು. ಆಗ್ಲಿಕ್ಕಲ್ಲ, ರಜೆ ಕೊಡ್ತೀನಿ. ಆದ್ರೆ ಇವಾಗ ನಾವು ಹೋಯ್ತಿರೋದು ಆರಾಜ್ ಹೋಗಕ್ಕೆ. ಅಲ್ರಮ್ ರೇಟಿಗೆ ಬಂತು ಅಂತ ಇರ್ಕೋ, ಆರಾಜ್ ಹೋಗ್ಬೇಕು. ಗೊತ್ತಾಯ್ತಾ? ಬಾಯ್ಗೆ ಬಂದಂಗೆಲ್ಲ ಹೇಳ್ಬಿಟ್ಯಾ, ಹಮ್ಮಿಕೊಂಡಿರ್ಬೇಕು. ಆರಾಜ್ ಹೆಂಗಿರ್ತದೆ ಅಂತ ತೋರಿಸ್ತೀನಿ, ಬಾರ್ಲಾ ಬಾ. ಲೇ ಗೋಡಂಬಿ, ನೀನ್ ಇಲ್ಲೇ ಇರ್ಲಾ, ನಾನು ಹೋಗ್ಬಿಟ್ಟು ಆರಾಜ್ ಮುಗಿಸ್ಕೊ ಬರ್ತೀನಿ. ಅಣ್ಣ ಇದು ಅನ್ಯಾಯ. ಹರಾಜ್ ತೋರಿಸ್ತೀನಿ ಅಂತ ಕರ್ಕೊಂಬಂದು ಇಲ್ಲೇ ನಿಲ್ಲು ಅಂತಿದ್ಯಾ? ಹಂಗಲ್ಲಕಲ್ಲ, ಈಗ ಅಲ್ಲಿ ಕೂಗೋ ರೇಟ್ ನಿಂಗೆ ಕಮ್ಮಿ ಅನಿಸ್ತಿದೆ. ಹಂಗಂತ ನೀ ಬಾಯಿಗೆ ಬಂದಂಗೆ ಕೂಗ್ಬಿಟ್ರೆ ನಾವು ತಗಲಾಕತ್ತೀವಿ. ನೀ ಮೊದ್ಲೇ ಮಧ್ಯೆ ಮಧ್ಯಕ್ಕೆ ಬಾಯಿ ಹಾಕ ಜಾಸ್ತಿ, ಅದಕ್ಕೆ ನಂಗೆ ಭಯ ಹಾಕಲ್ಲ. ಅಣ್ಣ ನಾನು ಏನು ಬಾಯ್ ಬಿಡಕ್ಕಿಲ್ಲ, ನನ್ನನ್ನು ಕರ್ಕೊಂಡು ಹೋಗೋಣ. ಸರಿ ಬಾ. ಆರಾಜ್ ಮುಗಿದ್ಮ್ಯಾಕೆ ನೀನನ್ನ ಇಲ್ಲೇ ಬಸ್ ಹತ್ತಿಸ್ತೀನಿ. ನೀವು ಊರಿಗೆ ಹೋಗಿ ಸಾಮಾನು ಇಡ್ಸ್ಕೊಂಡಿರು. ಆಮೇಲೆ ಇಲ್ಲೊಂದು ಸ್ವಲ್ಪ ಕೆಲಸ ಐತೆ, ನಾನೆಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಊರಿಗೆ ಬರ್ತೀನಿ. ಯಾಕಣ್ಣ ಉಲ್ಟಾ ಹೊಡಿತಿದ್ಯಾ? ನಂಗೆ ರಜಾ ಕೊಡ್ತೀನಿ ಅಂದು ಈಗ ನನಗೆ ಊರಿಗೆ ಕಳ್ಸಿ ನೀನ್ ರಜಾ ತಗತಿಯಾ? ಏ ಆಮೇಲೆ ಕರ್ಕ ಬರ್ತೀನ, ಊರ್ ಸುತ್ತುವಂತೆ. ಈ ಸಲ ನಂಗೆ ಹೊಸ ಕೆಲಸ ಐತೆ. ಅಣ್ಣ ಏನೋಪ್ಪ ಒಂದು ಅರ್ಥ ಆಯ್ತಿಲ್ಲ. ಅಣ್ಣ ಇದನ್ನೆಲ್ಲ ನೋಡ್ತಾ ಇದ್ರೆ ಇಲ್ಲೇ ಯಾವ್ದಾದ್ರು ದೊಡ್ಡ ಅಂಗಡಿ ಕೆಲ್ಸಕ್ಕೆ ಸೇರ್ಕೊಂಡು ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ಒಳ್ಳೊಳ್ಳೆ ತಿನ್ಕೊಂಡು ನೆಮ್ಮದಿ ಆಗಿರೋಣ ಅಂತ ಅನ್ಸುತ್ತೆ. ನೀನ್ ನೋಟ ಊರಿಗೆ ಹೋಗೋ ಅಂತಿದ್ದಿಲ್ಲನೋ? ಗೋಡಂಬಿ, ದೂರದ ಬೆಟ್ಟ ನುಣ್ಗೆಕಲ್ಲ, ದೂರದಿಂದ ನೋಡಕ್ಕೆ ಎಲ್ಲ ಸಂದಾಕೆ ಇರ್ತೈತೆ, ಹತ್ರಕ್ಕೆ ಹೋದಾಗ್ಲೇ ಗೊತ್ತಾಗೋದು ಸುತ್ತೈತೆ ಅಂತ. ಅಣ್ಣ ಮಾರಿಗುಡಿಯಲ್ಲಿದ್ದು ಪಟ್ನ ಚಂದ ಅಂದ್ರೆ ದೂರದ ಬೆಟ್ಟ ಅನ್ಬೋದಿತ್ತು. ಇಲ್ಲಿ ಬಂದಾಯ್ತಲ್ಲ ಬೆಂಗಳೂರೆಲ್ಲ ನುಣ್ಣಗಿದ್ದೇನೋ. ಹೇ ಗೋಡಂಬಿ, ಒಂದ್ ಮಾತು ಹೇಳ್ತೀನಿ, ನೆನ್ಪಿಟ್ಕೊಳ್ಳ. ಈ ಊರು ಬಂದವ್ರನ್ನೆಲ್ಲ ಸಂದಾಕೆ ನೋಡ್ಕೊಳುತ್ತೆ. ಕೋಟ್ಯಾಂತರ ಜನ ಈ ಊರ್ನ ನಂಬ್ಕೊಂಡು ಬದುಕ್ತವ್ರೆ. ಹಂಗಂತ ಬಂದವರೆಲ್ಲ ಒಂದೇ ಸತಿಗೆ ಆಕಾಶಕ್ಕೇರಿ ಬಂಗಾರದಂಗ್ ಬದುಕ್ತಾ ಇಲ್ಲಕಲ್ಲ. 100 ಕನ್ಸಿಟ್ಕೊಂಡು ಬೆಂಗಳೂರು ಬಂದವರು ಬೀದಿ ಬದಿಲ್ ಸಿಗ್ತಾರಕಲ್ಲ. ವಿದ್ಯಾವಂತರು ಬುದ್ಧಿವಂತರೇ ಯಾಮಾರ್ತಾರೆ ಅಂತಂದ್ರಾಗೆ ಆಟೋ ಈಟೋ ಕಲ್ತ್ಕೊಂಡಿರೋ ನಾನು ನೀನು ಯಾವ ಲೆಕ್ಕಕ್ಕಲ್ಲ. ಏನೋ ಒಂದ್ 4 ಕಾಸು ಉಳಿತೈತೆ ಅಂತ ಇಲ್ಲಿಗೆ ಬಂದೀವಿ. ಕೆಲಸ ಮುಗಿಸ್ಕೊಂಡು ಈ ಊರ್ನ ಆರಿಸ್ಬಿಟ್ಟು ಹೋಗುಮ. ಅದು ಅಲ್ಲದೆ ಒಂದು ಮಾತಾಯ್ತಲ್ಲ, ಕೆಮ್ಮೋಳಾದ್ರು ನಮ್ಮೋಳೆ ವಾಸಿ ಅಂತ. ಹಂಗೆ ನಮ್ಗೆ ನಮ್ ಊರೇ ವಾಸಿಕಲ್ಲ. ಅರ್ಥ ಆಯ್ತಾ? ಅಣ್ಣೋ ನಿನ್ ಕತೆಗೆ ಒಂದು ಇಂಟ್ರೋಲ್ ಬೇಕಣೋ. ಮಾತೆತ್ತಿದ್ರೆ ಪಿಕ್ಚರ್ ಹೋದಂಗೆ ಹೋಯ್ತಾ ಇರ್ತೀಯ. ಇಲ್ಲಕಲ್ಲ ಆಗಲ್ಲಕಲ್ಲ. ನೀನು ಊರಿಗೆ ಹೋಗೋಂದಿದ್ರೆ ಹೂ ಅಂತಿದ್ದೆ, ಈಗ ನೋಡ್ದೆ ಕತೆ ಹೊಡಿತೀಯಾ? ಮೆಟ್ರೆ ಹಂಗೆ ಇಸ್ಬಿಡ್ತೀನಿ. ನೋಡ್ಲಾ, ನಂಗೊಸಿ ಕೆಲಸ ಅದೇ, ಮುಗಿಸ್ಕೊ ಬರ್ತೀನಿ. ನೀನು ಸುಮ್ಮನೆ ಊರಿಗೆ ಹೋಯ್ತಿರ್ಬೇಕು. ಗೊತ್ತಾಯ್ತಾ? ಗೊತ್ತಾಯ್ತಣೋ, ಮದುವೆ ಅದು ಹೊಸ್ತಿದ್ರು, ಅದಕ್ಕೆ ಏನೋ ತರೋ ಕೇಳಿರ್ತಾಳೆ, ಅದಕ್ಕೆ ಹೋಯ್ತಿದ್ಯಾ. ಹೋಗು ಹೋಗು. ನೋಡೋಣ, ನೀನು ಹರಾಜ್ ಹೋಗಿ ಎಲ್ಲ ಹಾಕ್ಕೊಡು, ನಾನು ಊರಿಗೆ ತಗೊಂಡು ಹೋಯ್ತೀನಿ.
ಇದು ನಮ್ ಗೋಡಂಬಿ ಅಂದ್ರೆ ಬರಲ್ಲ. ಹೋಗಲ್ಲ ಗೊರ್ಕೆ, ನಿನ್ಗೆ ಏನೇನ್ ಬೇಕೋ ಎಲ್ಲ ತಗೊಂಬತ್ತೀನಿ. ಇಲ್ಲೆಲ್ಲೋ ಸಂಡೆ ಬಜಾರ್ ಅಂತ ಐತಂತೆ, ಬಟ್ಟೆ ಎಲ್ಲ ಕೆಜಿ ಲೆಕ್ಕದಲ್ಲಿ ಸಿಗ್ತೈತಂತೆ. ಒಳ್ಳೆ ಜೀನ್ಸ್ ಪ್ಯಾಂಟ್ ಹಾಕೊಳ್ಳಮ್ಮ. ಅಲಕಲ ಗೋಡಂಬಿ, ನಿನ್ನ ಬಾರಿ ದೊಡ್ಡ ಮನ್ಸ ಅನ್ಕೊಂಡ್ಬಿಟ್ಟಿದ್ಯಲ್ಲ ಪ್ಯಾಂಟ್ ಹಾಕೊಳಕ್ಕೆ. ನಿನ್ನೆ ಹಿಂಗೆ ಬಿಟ್ಬಿಟ್ರೆ ಊರಲ್ಲಿರೋ ಐಕಳನ್ನೆಲ್ಲ ಆಳ್ಗಡೆ ತೆಗಲ್ಲ ನೀನು. ಹಂಗಾರ ಏನು ಆಗಕ್ಕಿಲ್ಲನು. ಪ್ಯಾಂಟ್ ಹಾಕೊಂಡು ಊರಿಗೆ ಹೋದ್ರೆ ಊರ್ ಜನ ಎಲ್ಲ ಬಾಯಿ ಮೇಲೆ ಬೆಳ್ಳಿಡ್ಬೇಕು. ಅಲ್ವೇನ ಗೊರ್ಕೆ? ಹಲೋ ಗೊರ್ಕೆ, ಗೊರ್ಕೆ ಹೊಡಿತಿದ್ಯಲ್ಲ. ಹಲೋ ಏನಲ್ಲ ಆತು? ಏಳ ಮ್ಯಾಕೆ ಬರ್ಲಾ ಯಾವಲ್ಲ ನೀನು ಯಾಂದಳಿ. ಕಣ್ಣ ಎಲ್ಲ ಇಟ್ಕೊಂಡಿದ್ಯಾ, ತಲೆ ಮೇಲೆ ಇಟ್ಕೊಂಡಿದ್ಯಾ? ನಿಂತ್ಕೊಳ್ಳ ಮ್ಯಾಕೆ. ಸುಮ್ಕಿರ್ಲ. ಏನಪ್ಪ ಪೇಟೆಯಪ್ಪ, ನೀವೆಲ್ಲ ಗಾಡಿಲಿ ಬರ್ತಿರೋ ಅಲ್ಲ ಕುದುರೆ ಮ್ಯಾಕ್ ಬರ್ತಿರೋ? ಯಾವನ್ ನೋಡಿದ್ರು ಪುರೋ ಅಂತ ಗಾಳಿಲಿ ಹೋದಂಗ್ ಹೋಯ್ತಿರಲ್ಲ. ಇಲ್ಲಿ ಮುಟ್ಕರು ಓಡಲ್ಲ, ಯಾರು ಓಡಾಡಂಗಿಲ್ವಾ? ಮನೇಲಿ ಅಪ್ಪ ಅಕ್ಕ ಅಮ್ಮ ತಾಯಿ ತಂಗಿ ಎಲ್ಲ ಕಾಯ್ತಿರ್ತಾರೆ. ಅಕ್ಕ ತಂಗಿ ಅಂದ್ರೆ ಗೊತ್ತಿಲ್ಲ ನಿಮ್ಗೆ? ಅಕ್ಕ ತಂಗಿ ಪ್ರೀತಿ ಅಂತದ್ ಗೊತ್ತಾ? ಅಣ್ಣ ಕಾಲಿಗೆ ಬರ್ತೀನಿ, ಬಿಟ್ಬಿಡೋಣ. ನನ್ನ ನೋವಿಗಿಂತ ನಿನ್ ಮಾತಿನ ನೋವೇ ಜಾಸ್ತಿ. ಅಣ್ಣ ನಂದೇ ತಪ್ಪು, ನೀನು ಹೋಗೋಣ. ಏಯ್ ಏನ ಮಾತಾಡ್ತಿದ್ಯಾ? ಅವನಿಗೊಂದು ಬುದ್ಧಿ ಹೇಳೋಣ ಅಂದ್ರೆ ನೀನೆಲ್ಲ ಮಾಡ್ತೀಯ? ಏನಲ್ಲ ನೀನು ಅವನಿಗೊತ್ತಿ ಬುದ್ಧಿ ಹೇಳೋಣ ಅಂದ್ರೆ ಹಿಂಗ್ ಮಾಡ್ಬಿಟ್ಟಲ್ಲ, ಏನಾಯ್ತಲ್ಲ? ಬಾರ್ಲಾ ಆಸ್ಪತ್ರೆಗೆ ಹೋಗಮ್ಮ. ಅಣ್ಣ ಸಣ್ಣ ಗಾಯ ಅಣ್ಣ, ಬೇಡಣ. ಒಳಗೆ ಏನೇನಾಗೈತೋ, ಯಾವ್ಯಾವ ಪಾಟ್ ಉದ್ರಾಯ್ತೋ ಬಾರ್ಲಾ ನೋಡುಮ. ಮನೆಯಲ್ಲ ಡಾಕ್ಟರ್ ಅವರಲ್ಲ. ಆದ್ರೂ ಫಸ್ಟ್ ಒಂದು ಚಿಕಿತ್ಸೆ ಕೊಡ್ಸ್ಬೇಕಲ್ಲ. ಬಾರ ಹೋಗ್ಲಾ. ಬೇಡಣ. ಅದು ಹೇಳ್ರಿ. ಸಾರಿ ಅದ್ಗೆ. ಓ ಈಗ ಸಾರಿ ಬಂತಾ? ಆದ್ರೆ ನನಗೆ ಬೇಕಾಗಿರೋದು ಸಾರಿ ಅಲ್ಲ. ಮತ್ತೆ ನಾನು ಅಷ್ಟು ಸತಿ ಕೇಳ್ದೆ ಏನ್ ಪ್ರಾಬ್ಲಮ್ಮು ಅಂತ. ನಿಮ್ಮಲ್ಲಿ ಒಬ್ರಾದ್ರೂ ಬಾಯ್ ಬಿಟ್ರಾ? ಅದ್ಗೆ ಎಲ್ ಬಿಟ್ರಿ? ಆಸ್ಕಿಂಗ್ ಡೌಟ್ ಅಂತ ಈ ಮಹಾನ್ ವ್ಯಕ್ತಿ ಹೇಳಿದ್ ಬಿಟ್ರೆ ಬೇರೆ ಏನಾದ್ರೂ ಹೇಳಿದ್ರಾ? ಅದು ನಾವೇ ಡೀಲ್ ಮಾಡ್ಕೊಂಡ್ಬಿಡೋಣ ಅಂತ ಅನ್ಕೊಂಡ್ವಿ. ಅದ್ಗೆ ಈ ವಿಷಯ ನಿಮಗ್ ಗೊತ್ತಾಗಿ, ನಿಮ್ಮಿಂದ ಅಣ್ಣಂಗೆ ಗೊತ್ತಾಗಿ ದೊಡ್ಡ ರಂಪ ಆಗೋದ್ ಬೇಡ ಅಂತ ನಾವೇ ಸುಮ್ಕೆ ಇದ್ದೋ. ಏನೋ ಅನ್ಕೋಬೇಡಿ. ಅನ್ಕೊಳ್ಳೋದಲ್ಲ, ನಿಮ್ಗೆಲ್ಲ ಕಷ್ಟ ಆದ್ರೆ ನನಗೆ ಕಷ್ಟ ಆಗಲ್ವಾ? ನಿಮ್ಗೆಲ್ಲ ನೋವಾದ್ರೆ ನನಗೂ ನೋವಾಗಲ್ವಾ ಹೇಳಿ? ನಿಮ್ಮಲ್ಲಿ ನನ್ನನ್ನು ಒಬ್ಳು ಅಂತ ಅನ್ಕೊಂಡಿದ್ದೀರೋ ಇಲ್ವೋ, ಆದ್ರೆ ನಮ್ಮನೆ ಅಂತ ಬಂದಾಗ ನಾವೆಲ್ಲರೂ ಒಂದೇ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ಅದಕ್ಕೆ ಇನ್ಯಾವತ್ತೂ ಹಿಂಗೆ ಮಾಡಲ್ಲ. ಭಯದಲ್ಲಿ ಕೆಲವು ಸತಿ ತಪ್ಪಾಗುತ್ತಲ್ಲ, ಆ ಥರ ಇದು. ಸಾರಿ ಅದಕ್ಕೆ. ಪರವಾಗಿಲ್ಲ, ಆದರೆ ಏನೇ ಪ್ರಾಬ್ಲಮ್ ಇದ್ರೂ ನನ್ನ ಹತ್ರ ಹೇಳ್ಕೋಬೇಕು, ನಾನು ಸಾಲ್ವ್ ಮಾಡ್ತೀನಿ. ಇನ್ಮೇಲೆ ಭಯ ಪಡಬೇಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.